ಪುಸ್ತಕವನು ದೂರ ಅಧಿಕಾರ ಆಡಳಿತಕ್ಕೆ ಎಲ್ಲ ಪುಸ್ತಕವಲ್ಲವೇ ಆಧಾರ ಕಾನೂನು ರಕ್ಷಣೆಗಳು ಇವೆಯೇ ಉಳಿಸಿ ಪುಸ್ತಕವನು ದೂರ ನಿಮಗೆ ಇಲ್ಲಿ ಕಲಿಸಿರೋ ಉದ್ದೇಶ ಏನು ಅಂತಂದ್ರೆ ಟೋಟಲ್ ಆಗಿಂತ ಹಾರ್ಸಮ್ ಇರ್ತಾವೆ. ಈ ಹಾರ್ಸಮ್ ಮತ್ತೆ ಹೇಳಿದ್ರು ಇಡೀ ನಮ್ಮ ಕಾಲೇಜಲ್ಲಿ ಫಸ್ಟ್ ರ್ಯಾಂಕ್ ಅಂದರೆ ಎಕನಾಮಿಕ್ಸ್. ಅದಕ್ಕಿಂತ ಮುಂಚೆ 2018-19 ಯೂನಿವರ್ಸಿಟಿ ರ್ಯಾಂಕಿಂಗ್ 6th ರ್ಯಾಂಕ್ ಮತ್ತು 7th ರ್ಯಾಂಕ್ ಎಕನಾಮಿಕ್ಸ್ ರ್ಯಾಂಕ್ ಯೋಚನೆ ಮಾಡ್ತಾರೆ. ಈಗಲಿಂದ ನೀವೇನು ಮಾಡಬೇಕು, ಸ್ಟಡಿ ಮಾಡಬೇಕು. ಸರ್ ನಾನು ರ್ಯಾಂಕ್ ಹೊಡೆದು ಬರೀ ಕಾಲೇಜ್ ಟಾಪರ್ ಆಗಬಾರ್ದು, ನಾನೇನು ಮಾಡಬೇಕು, ಯೂನಿವರ್ಸಿಟಿ ಟಾಪರ್ ಆಗಬೇಕು. ಸರ್ ಯಾವ ರೀತಿ ಓದಬೇಕು, ಏನು ಸಿಲೆಬಸ್ ಬೇಕು, ಈಗ ನೀವು ಸಿಲೆಬಸ್ ತಿಳ್ಕೊಂಡ್ರೆ ತಾನೇ ರ್ಯಾಂಕ್ ಹೊಡೋಕ್ಕೆ ಸಾಧ್ಯ. ಅದಕ್ಕೆ ಫಸ್ಟ್ ನಮ್ಮ ಆರ್ಟ್ ಕೋರ್ಸ್ ಸಬ್ಜೆಕ್ಟಲ್ಲಿ ಸರ್ ವೆಲೆಬಲ್ ಸಬ್ಜೆಕ್ಟ್ ಅಂತ ಬಂದಾಗ ನಾವು ಏನು ಮಾಡ್ತೀವಿ ಅಂತಂದರೆ ಎಕನಾಮಿಕ್ಸ್. ನಮ್ದು ಎಕನಾಮಿಕ್ಸ್ ಇದೆ, ನಿಮಗೆ ಗೊತ್ತಿದೆ ಇಲ್ವಾ ಗೊತ್ತಿಲ್ಲ, ಎಕನಾಮಿಕ್ಸ್ ಸೈನ್ಸ್ ಯೂನಿವರ್ಸಿಟಿ ಅಂತ ಇದೆ. ಎಕನಾಮಿಕ್ಸ್ ಅಂಬೇಡ್ಕರ್ ಎಕನಾಮಿಕ್ಸ್ ಸೈನ್ಸ್ ಯೂನಿವರ್ಸಿಟಿ ಕೇಳಿದ್ರಾ, ಬೆಂಗಳೂರಲ್ಲಿದೆ. ಅದು ಎಕನಾಮಿಕ್ಸ್ ಸೈನ್ಸ್ ಯೂನಿವರ್ಸಿಟಿ ಅಂತಲೇ ಇದೆ, ಒಂದು ಯೂನಿವರ್ಸಿಟಿ ನಮ್ಮ ಕರ್ನಾಟಕದಲ್ಲಿ. ಮಂಡ್ಯದಲ್ಲಿ ನಮ್ಮ ಎಕನಾಮಿಕ್ಸ್ ಯಾವ ಸಬ್ಜೆಕ್ಟು ಕಡಿಮೆ ಇಲ್ಲ. ಬಟ್ ಆದರೆ ಇಲ್ಲಿ ನಿಮಗೆ ಎಕನಾಮಿಕ್ಸ್ ಯಾಕೆ ಸರ್ ನಾವು ಸ್ಟಡಿ ಮಾಡಬೇಕು ನೀವು ನೋಡಿದರೆ ನಮ್ಮ ಎಕನಾಮಿಕ್ಸಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಫಸ್ಟ್ ಹೇಳ್ತೀನಿ ನಾನು. ನೋಡಿ, ಎಕನಾಮಿಕ್ಸ್ ಸ್ಟಡಿ ಮಾಡೋದ್ರಿಂದ ಬ್ಯಾಂಕಿಂಗ್ ಸೆಕ್ಟರ್ ಹೋಗ್ಬೋದು, ನೀವು ಎಕನಾಮಿಕ್ಸ್ ಸ್ಟಡಿ ಮಾಡೋದ್ರಿಂದ ಇಂಡಸ್ಟ್ರಿಯಲ್ ಸೆಕ್ಟರ್ ಹೋಗ್ಬೋದು, ಎಕನಾಮಿಕ್ಸ್ ಸ್ಟಡಿ ಮಾಡೋದ್ರಿಂದ ಬಿಸ್ನೆಸ್ ಸೆಕ್ಟರ್ ಹೋಗ್ಬೋದು, ಅಥವಾ ನೀವೇ ಓನಾಗಿ ಬಿಸ್ನೆಸ್ಸನ್ನು ಕ್ರಿಯೇಟ್ ಮಾಡ್ಕೋಬೋದು. ನೆಕ್ಸ್ಟ್ ಆಮೇಲೆ ಎಕನಾಮಿಕ್ಸ್ ಸ್ಟಡಿ ಮಾಡೋದ್ರಿಂದ ನೀವೇನು ಮಾಡ್ಬೋದು, ಮಾರ್ಕೆಟಿಂಗು ಹೋಗ್ಬೋದು. ಓಕೆ, ನೆಕ್ಸ್ಟು ಎಕನಾಮಿಕ್ಸ್ ಸ್ಟಡಿ ಮಾಡೋದ್ರಿಂದ ಟೀಚಿಂಗು ಹೋಗ್ಬೋದು. ಎಕನಾಮಿಕ್ಸ್ ಸ್ಟಡಿ ಮಾಡೋದ್ರಿಂದ ನೀವೇನು ಮಾಡ್ಬೋದು, ಒಬ್ಬ ದೇಶದ ಅತ್ಯುನ್ನತ ಎಕನಾಮಿಕ್ಸ್ ತಜ್ಞ, ಎಕನಾಮಿಕ್ಸ್ ಆಗಿ ಕೂಡ ನೀವು ಹೋಗ್ಬೋದು. ಇಷ್ಟು ಬೆನಿಫಿಟ್ಸು ಇದಾವೆ ನಮಗೆ. ನೀವು ಹೇಳ್ಬೋದು ಸರ್ MBA ಮಾಡಿರ್ತಕ್ಕಂಥದ್ದು ನಾವು ಸ್ಟಡಿ ಮಾಡ್ತೀವಿ, MA ಮ್ಯಾಥ್ಸ್ ಮಾಡಿರ್ತಕ್ಕಂಥದ್ದು ನಾವು ಸ್ಟಡಿ ಮಾಡ್ತೀವಿ, ಅವು ಸ್ಟಾರ್ಟ್ ಇರುತ್ತೆ. ಆಮೇಲೆ ಮ್ಯಾಥ್ಸ್ ಇರುತ್ತೆ, ನಾವು ಸ್ಟಡಿ ಮಾಡ್ತೀವಿ.
ಈ ಕಡೆ ಕಾಮರ್ಸ್ ಅಡಿಗೆ ಏನಾಗುತ್ತೆ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇರುತ್ತೆ. ನಾವು ಕೂಡ ಏನು ಮಾಡ್ತೀವಿ, ಅದನ್ನು ಸ್ಟಡಿ ಮಾಡ್ತಿರ್ತೀವಿ. ನಮ್ಮಲ್ಲಿ ಎಕನಾಮಿಕ್ಸ್ ಅಲ್ಲಿ ನಿಮ್ಗೆ ಗೊತ್ತಿದ್ದಾರೆ, ಪಿ ಯು ಸಿ ಏನು ಮಾಡಿದ್ರು ಒಂದು ಎಕನಾಮಿಕ್ಸ್ ಅಂತ ಮಾತ್ರ ನಮ್ಗೆ ಗೊತ್ತಷ್ಟೇ. ಎಕನಾಮಿಕ್ಸ್ ಒಳಗಡೆ ಎಷ್ಟು ಸಬ್ಜೆಕ್ಟ್ ಬರ್ಬೋದು, ಮ್ಯಾಕ್ರೋ ಎಕನಾಮಿಕ್ಸ್ ಆಗಿರ್ಬೋದು, ರಿಸರ್ಚ್ ಒಳಗಾಗಿ ಅದರಲ್ಲಿ ಎಕನಾಮಿಕ್ಸ್ ಅದಾಗಿರ್ಬೋದು, ಓಕೆನಾ, ಬೇಸಿಕ್ ಎಕನಾಮಿಕ್ಸ್ ಆಗಿರ್ಬೋದು, ಮತ್ತು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಆಗಿರ್ಬೋದು, ಆಮೇಲೆ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಆಗಿರ್ಬೋದು, ಸ್ಟಾಟಿಸ್ಟಿಕ್ಸ್ ಆಗಿರ್ಬೋದು, ಇವೆಲ್ಲ ಕೂಡ ಏನು ಮಾಡ್ತವೆ ಎಕನಾಮಿಕ್ಸ್ ಅಂಡರಲ್ಲೇ ಬರ್ತಾ ಹೋಗ್ತವೆ. ಇನ್ನು ಹೇಳೋದು ಹಲವಾರು ಇದಾವೆ ಎಕನಾಮಿಕ್ಸ್ ಒಳಗಡೆ. ಬಟ್ ನಿಮ್ಮ ಫಸ್ಟ್ ಸಮ್ಮಿಗೆ ಏನಿದೆ ಸರ್ ಅಂತ ಬಂದಾಗ ಪ್ರಿನ್ಸಿಪಲ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅನ್ನೋದು ಫಸ್ಟ್ ಸಮ್ಮಿಗೆ ಇರುತ್ತೆ. ಅದಕ್ಕೆ ನಾವು ಕರಿತೀವಿ ಸೂಕ್ಷ್ಮ ಅರ್ಥಶಾಸ್ತ್ರ. ನೋಡಿ, ಇದು ನಿಮಗೆ ಫಸ್ಟ್ ಸಮ್ಗೆ ಇರ್ತಕ್ಕಂಥದ್ದು. ಆಥರ್ ಬಂದ್ಬಿಟ್ಟು ಡಾಕ್ಟರ್ GM ದಿನೇಶ್ KD ಮುರಳೀಧರ್ ಅಂತ ಇದೆ. ಈ ಡಾಕ್ಟರ್ GM ದಿನೇಶ್ ಮತ್ತು ಮುರಳೀಧರ್ ಅನ್ನುವಂಥದ್ದು ಈಗ ನಮ್ಮ ಯೂನಿವರ್ಸಿಟಿ ಒಳಗಡೆ ಒಂದು ಡಿಗ್ರಿ ಕಾಲೇಜ್, ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಒಳಗಡೆ ಅವರು ಲೆಕ್ಚರರು. ಈಗ ಅವರಿಗೆ ಪ್ರಮೋಷನ್ ನನಗೆ ಸಿಕ್ಕಿದೆ, ಜಸ್ಟ್ ಪ್ರಿನ್ಸಿಪಲ್ ಹಾಕ್ತಾರೆ. ಬಟ್ ಈ ಬುಕ್ಸನ್ನು ಎವರಿ ನಾವು ವ್ಯಾಲ್ಯೂಷನ್ ಹೋಗ್ಬೇಕಾದ್ರೆ ಅವ್ರ ಜೊತೆ ನಾವು ಮಾತಾಡ್ತಿರ್ತೀವಿ, ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಅದೇ ವ್ಯಕ್ತಿ ಬುಕ್ಸ್ ಬರೆದಿರ್ತಕ್ಕಂಥದ್ದು. ಇಲ್ಲಿದೆ ನೋಡಿ ಫೋಟೋ, ಡಾಕ್ಟರ್ ದಿನೇಶ್ ಅಂತ ಇದ್ದಾರೆ ಇವರು. ಇವ್ರನ್ನ ಮೀಟ್ ಆಗ್ತಾ ಇರ್ತೀವಿ. ಆಲ್ಮೋಸ್ಟ್ ಯಾಕೆ ಸರ್ ಇದನ್ನ ರೆಫರ್ ಮಾಡ್ಬೇಕನ್ನೋದಕ್ಕೆ ಕ್ವಶನ್ ಪೇಪರ್ ಜಾಸ್ತಿ ಅವರು ಟಚ್ ಅಪ್ ಕೊಡ್ತಾ ಇರ್ತಾರೆ. ಅದಕ್ಕೆ ನೀವೇನು ಮಾಡಬೇಕು, ಈ ಬುಕ್ಸನ್ನು ಕೂಡ ಸ್ಟಡಿ ಮಾಡಬೇಕಾಗುತ್ತಾ. ಇದು ಮೈಕ್ರೋ ಎಕನಾಮಿಕ್ಸ್ ಬರ್ಕ ಬಂದು ಸೂಕ್ಷ್ಮ ಅರ್ಥಶಾಸ್ತ್ರ ಫಸ್ಟ್ ಸಮ್ಮಲ್ಲಿ ಇದೆ ತಾನೇ, ಪ್ರಿನ್ಸಿಪಲ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್. ಇದು ಅಷ್ಟೇನೆ, ಇದು ಕೂಡ ಮೈಕ್ರೋ ಎಕನಾಮಿಕ್ಸ್. ಬಟ್ ಇದು ಆಧಾರ್ ಬಂದ್ಬಿಟ್ಟು ಶ್ರೀ KD ಮುರಳೀಧರ್ ಅಂತ, ಇದು ದಿನೇಶ್ ಅಂತ. ಅದೇ ಸೇಮ್ ಆಗ್ತಾ ಇದ್ದೇನೆ. ಬುಕ್ಸು ಎಡಿಷನ್ ಚೇಂಜಸ್ ಆಗಿರುತ್ತೆ ಇಯರ್. ಇದು ಬಂದ್ಬಿಟ್ಟು KD ಬಸವ, ಕೇಳಿದ್ರಲ್ವಾ, KD ಬಸವ ಅನ್ನುವಂಥದ್ದು. ಮತ್ತು ಆಮೇಲೆ HRK ಕೃಷ್ಣೇಗೌಡ ಅಂತ ಇರುತ್ತೆ. ಬಟ್ ನೀವೇನು ಮಾಡಬೇಕು, ಈ ಡಿಗ್ರಿ ಅಂತ ಬಂದಾಗ ಒಂದೇ ಬುಕ್ಸ್ ಸೀಮಿತ ಆಗಬೇಡ್ರಿ. ನೀವೇನು ಮಾಡ್ತೀರ ಅಂದರೆ ಸರ್ ಒಂದು ಬುಕ್ಸ್ ಇದೇ ಬುಕ್ಸ್ ತಗೊಂಡ್ಬಂದ್ಬಿಟ್ಟು ಕ್ಲಾಸ್ ಮಾಡ್ತಾರೆ, ಅದೇ ಬುಕ್ಸ್ನ ನೋಡ್ತೀವಿ. ನಿಮಗೆ ಈಗೇನಾಗಿದೆ, ಥಿಂಕಿಂಗ್ ಮೈಂಡಲ್ಸ್ ಇದೆ, ಥಿಂಕಿಂಗ್ ಮಾಡ್ತಕ್ಕಂಥ ಮೆಂಟಲ್ ಆಗಿದೆ ತಾನೆ. ನೀವು ಸಿಲೆಬಸ್ ತರಬೇಕು, ಅಲ್ಲಿ ನೀವು ನೋಡಬೇಕು, ಇಲ್ಲಿ ಬುಕ್ಸ್ ರೆಫರ್ ಬಂದ್ಬಿಟ್ಟು ಏನು ಮಾಡ್ಬೇಕು, ಲೈಬ್ರರಿ ಬರಬೇಕು, ಬುಕ್ಸ್ ನೋಡ್ಬಿಟ್ಟು ರೆಫರ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ನಿಮಗೆ ಸೆಕೆಂಡ್ ಸಬ್ಜೆಕ್ಟ್ ಬರುತ್ತೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಬರುತ್ತೆ. ಈ ಪ್ರಿನ್ಸಿಪಲ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ನಿಮಗೆ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ನೋಡಿ, ಇದರಲ್ಲಿ ಇದೆ ಆಥರ್ ಬಂದ್ಬಿಟ್ಟು HRK ಇದೆ, ಡಾಕ್ಟರ್ HR ಕೃಷ್ಣೇಗೌಡ ಇದೆ, ಇದು ನೀತಿ ಸೋಮಶೇಖರ್ ಅಂತ ಇದೆ. ಇದರಲ್ಲಿ ಮತ್ತೆ ಮುರಳೀಧರ್ ಮತ್ತು ದಿನೇಶ್ ಅಂತ ಬುಕ್ಸ್ ಇದೆ. ಬರ್ಕೊಳ್ಳೋದ್ರಲ್ಲಿ ಬರ್ಕೋಬಹುದು, ಸುಮ್ಮನೆ ಕುತ್ಕೋಬೇಡಿ. ಓಕೆ, ಫಸ್ಟ್ ಸಮ್ಗೆ ಏನು ಬರುತ್ತೆ, ಸೂಕ್ಷ್ಮ ಅರ್ಥಶಾಸ್ತ್ರ. ಸೆಕೆಂಡ್ ಸಮ್ಗೆ ಸಮಗ್ರ ಅರ್ಥಶಾಸ್ತ್ರ. ಫಸ್ಟ್ ಸಮ್ ಬರ್ಕೊಳ್ಳಿ, ಸೂಕ್ಷ್ಮ ಅರ್ಥಶಾಸ್ತ್ರ, ಸೂಕ್ಷ್ಮ ಅರ್ಥಶಾಸ್ತ್ರ ಮೈಕ್ರೋ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅಂತ. ಅದರಲ್ಲಿ ಡಾಕ್ಟರ್ GM ದಿನೇಶ್ ಸೂಕ್ಷ್ಮ ಅರ್ಥಶಾಸ್ತ್ರ. ಸೂಕ್ಷ್ಮ ಅರ್ಥಶಾಸ್ತ್ರ ಕಬೋರ್ಡ್ ನಂಬರ್ ಇದೆಯಲ್ಲ ಸರ್, ಸಿಗುತ್ತೆ. ಮೈಕ್ರೋ ಎಕನಾಮಿಕ್ಸ್, ಮೈಕ್ರೋ ಎಕನಾಮಿಕ್ಸ್ ಕಬೋರ್ಡ್ ನಂಬರ್ 12 ಅಲ್ಲಿ ಸಿಗ್ತಾ ಇರುತ್ತೆ. ಆಥರ್ ಬಂದ್ಬಿಟ್ಟು ಬರ್ಕೊಳ್ಳಿ, ಡಾಕ್ಟರ್ GM ದಿನೇಶ್, ಡಾಕ್ಟರ್ GM ದಿನೇಶ್, KD ಮುರಳೀಧರ್, ಶ್ರೀ KD ಮುರಳೀಧರ್. ನೆಕ್ಸ್ಟ್ ಸೂಕ್ಷ್ಮ ಅರ್ಥಶಾಸ್ತ್ರ HR ಕೃಷ್ಣೇಗೌಡ, ಸೂಕ್ಷ್ಮ ಅರ್ಥಶಾಸ್ತ್ರ HR ಕೃಷ್ಣೇಗೌಡ. ನೀವು ನೋಡಿ, ಒಂದು ಫಸ್ಟ್ ಸೂಕ್ಷ್ಮ ಅರ್ಥಶಾಸ್ತ್ರ ಬರ್ಕಂತ ಬಂದ ತಕ್ಷಣ ನೀವೇನು ಮಾಡಬೇಕು, ಈ ರೀತಿ ಹಾಕಿಬಿಟ್ಟು ಹಾಕಿ ಆಟೋಮೆಟಿಕ್ ಬರ್ಕೋಬೇಕು. ನೆಕ್ಸ್ಟ್ ಆಮೇಲೆ KD ಬಸವ. ಈ ಫಸ್ಟಿಗೆ ನೋಡ್ರಿ, ಸ್ಟಾರ್ಟಿಂಗ್ ಈ KD ಬಸವ ಅನ್ನುವಂಥದ್ದು ಮತ್ತು ಆಮೇಲೆ ನೀತಿ ಸೋಮಶೇಖರ್ ಅನ್ನುವಂಥವ್ರು ನಮ್ಮ ಎಕನಾಮಿಕ್ಸ್ಗೆ ಬೈಬಲ್ ಇದ್ದಂಗೆ ಅವರು. ಅದಾದ್ಮೇಲೆ HRK ಅನ್ನುವಂಥವ್ರು ಆ ಹೆಸರನ್ನ ಪಡಿತಾ ಹೋಗ್ಬೇಕು. ಓಕೆನಾ, ಯಾರು ಸೂಕ್ಷ್ಮ ಅರ್ಥಶಾಸ್ತ್ರ ಮುರಳೀಧರ್ ಮತ್ತು ದಿನೇಶ್ ಆಗಿರ್ಬೋದು, KD ಬಸವ ಆಗಿರ್ಬೋದು, HRK ಆಗಿರ್ಬೋದು, ನೀತಿ ಸೋಮಶೇಖರ್ ಆಗಿರ್ಬೋದು. ಈ 4 ಆಥರ್ ಬುಕ್ಸ್ಗಳನ್ನು ಇದ್ರೆ ರೆಫರ್ ಮಾಡಿ. ಓಕೆ, ಆಯ್ತಾ. ನೆಕ್ಸ್ಟ್ ಸೆಕೆಂಡ್ ಸಮ್. ಫಸ್ಟ್ ಸಮ್ ಆಯ್ತಲ್ವಾ, ಸೆಕೆಂಡ್ ಸಮ್ ನಿಮಗೆ ಸೆಕೆಂಡ್ ಸಮ್ ಅಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರ. ನೀವು ಇದನ್ನ ಲಾಸ್ಟ್ ವರೆಗೂ ನಿಮ್ಗೆ ಬೇಕಾಗ್ತದೆ, ಕರೆಕ್ಟಾಗಿ ಬರ್ಕೊಂಡ್ರೆ. ಸಮಗ್ರ ಅರ್ಥಶಾಸ್ತ್ರ HRK ಮತ್ತು BG, ಅದರಲ್ಲಿ HRK ಮತ್ತು BG
ಸಮಗ್ರ ಅರ್ಥಶಾಸ್ತ್ರ ಡಾಕ್ಟರ್ HR ಕೃಷ್ಣೇಗೌಡ. ಸಮಗ್ರ ಅರ್ಥಶಾಸ್ತ್ರ ನೇತಿ ಸೋಮಶೇಖರ್. ಇದು ನೋಡಿ ಮ್ಯಾಕ್ರೋ ಎಕನಾಮಿಕ್ಸ್ ಬಂದು ಹೇಳಿದ ಕ್ಲಾಸಲ್ಲಿ ಹೇಳಿದಿರಾ? ಎಸ್. ಸಮಗ್ರ ಅರ್ಥಶಾಸ್ತ್ರ ಇದೆಲ್ಲ ಬುಕ್ಸ್ ಏನಿದೆ ಅಲ್ವಾ, ಇದೆಲ್ಲ ಮ್ಯಾಕ್ರೋ ಎಕನಾಮಿಕ್ಸ್ ಬುಕ್ಸ್. ಕಬರ್ಡ್ ನಂಬರ್ 12. ಓಕೆನಾ? ಫಸ್ಟ್ ಇಯರ್ ಕಂಪ್ಲೀಟ್ ಇದೆ. ನೆಕ್ಸ್ಟ್ ಸೆಕೆಂಡ್ ಇಯರ್ ಬಂದಾಗ ನಿಮಗೆ QT ಅಂತ ಇದೆ. ಫಸ್ಟಿಗೆ ಇಟ್ಟಿದ್ದು ಸರ್ ಅಂತ ಬಂದಾಗ NEP ಇದ್ದಾಗ ಫಸ್ಟಿಗೆ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್, ಆಮೇಲೆ ಸ್ಟಾಟಿಸ್ಟಿಕ್ಸ್ ಎಕನಾಮಿಕ್ಸ್ ಅಂತ ಇದೆ. ಬಟ್ ಈಗ ಏನು ಮಾಡಿದ್ರೆ ಎರಡನ್ನ ಮಿಕ್ಸ್ ಮಾಡಿ QT ಅಂತ ಇಟ್ಟಿದ್ದಾರೆ. QTE ಅಂದರೆ ಹೇಳ್ತೀನಿ ನಾನು, QTE ಅಂತ ಹೇಳಿದ್ರೆ. ಬಟ್ ಆದರೆ QTE ಅದನ್ನೇ ಕೇಳ್ಬೋದು, ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಫಾರ್ ಎಕನಾಮಿಕ್ಸ್ ಅಂತ. ಅರ್ಥಶಾಸ್ತ್ರಕ್ಕೆ ಪರಿಮಾಣಾತ್ಮಕ ತಂತ್ರಗಳು ಬರ್ಕೋಬಹುದು. ಅರ್ಥಶಾಸ್ತ್ರಕ್ಕೆ ಪರಿಮಾಣಾತ್ಮಕ ತಂತ್ರಗಳು ಯಾವ ಸಮಗೆ? ಥರ್ಡ್ ಸಮಗೆ. ಸೆಕೆಂಡ್ ಇಯರ್ ಥರ್ಡ್ ಸಮಗೆ ಅರ್ಥಶಾಸ್ತ್ರಕ್ಕೆ ಪರಿಮಾಣಾತ್ಮಕ ತಂತ್ರಗಳು. ಇದು ಥರ್ಡ್ ಸಮಗೆ. ಇಂಗ್ಲಿಷಲ್ಲಿನ ಎಕನಾಮಿಕ್ಸ್ ಇಂಗ್ಲಿಷ್ ಕ್ವಶನ್ ಇದು ಇಲ್ಲಿದೆ ನೋಡಿ. ಇಲ್ಲಿನೇ ಕೊಟ್ಬಿಟ್ಟಾರೆ ಅರ್ಥಶಾಸ್ತ್ರದಲ್ಲಿ ಪರಿಮಾಣಾತ್ಮಕ ತಂತ್ರಗಳು ಅಥವಾ ಅರ್ಥಶಾಸ್ತ್ರಕ್ಕೆ ಪರಿಮಾಣಾತ್ಮಕ ತಂತ್ರಗಳು. ಕಾಣಿಸ್ತಾ ಇದೆಯಾ? ಬಟ್ ನಾನು ಜಾಸ್ತಿ ರೆಫರ್ ಮಾಡೋ ಬುಕ್ಸ್ ನಾನು ಜಾಸ್ತಿ GM ದಿನೇಶ್ ಕೇಳಿ ನೋಡಿದೆ. ನೆಕ್ಸ್ಟ್ ಅರ್ಥಶಾಸ್ತ್ರದಲ್ಲಿ ಪರಿಮಾಣಾತ್ಮಕ ತಂತ್ರಗಳು ಡಾಕ್ಟರ್ HR ಕೃಷ್ಣೇಗೌಡ. ನೋಡಿ ಇದು ನಾನು ನಿಮ್ಗೆ ಹೇಳಿದ್ನಲ್ಲ ಸ್ಟಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅಂತ. ಇದು NEP ಔಟ್ಪುಟ್ ಸ್ಟೂಡೆಂಟ್ ಏನು ಹೋದ್ರಲ್ವಾ, ನಿಮ್ಮ ಸೀನಿಯರ್ಸ್ ಹೋದ್ರಲ್ವಾ, ಅವ್ರಿಗೆ ಇದು ಕೋರ್ಸ್ ನಮಗೆ ಇರುತ್ತೆ. ಅವ್ರಿಗೆ ಸಪ್ರೇಟ್ ಇರ್ತಾ ಇತ್ತು. ಯಾವುದು? ಸ್ಟಾರ್ಟ್ಸು ಮತ್ತೆ ಆಮೇಲೆ ಮ್ಯಾಥ್ಸ್ ಅಂತ. ಇದು ಕೋರ್ಸ್ ನಮಗೆ ಇತ್ತು. ಥರ್ಡ್ ಸೆಮ್ಗೆ ಇದ್ದಿದ್ದವ್ರಿಗೆ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಅಂತ ಇತ್ತು. ಫೋರ್ತ್ ಸೆಮ್ಗೆ ಸ್ಟಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅಂತ ಇತ್ತು. ಅವು ಎಲ್ಲ ಸೇರಿಸ್ಬಿಟ್ಟು ಏನು ಮಾಡಿದ್ರೆ ಅವ್ರಿಗೆ ಎಲ್ಲ ಸೆಮ್ಗೆ ಇರ್ತಕ್ಕಂಥ ಸಿಲೆಬಸ್ ಒಂದು ಸೆಮ್ ಇಟ್ಟಿದ್ದಾರೆ. ಯಾವುದಕ್ಕೆ? CP ಸಿಲೆಬಸ್. ಅದಕ್ಕೆ ನಾವೇನು ಮಾಡ್ತೀವಿ? ಅರ್ಥಶಾಸ್ತ್ರಕ್ಕೆ ಪರಿಮಾಣಾತ್ಮಕ ತಂತ್ರಗಳು. ನೋಡಿ ಅದರಲ್ಲಿ NEPಯಲ್ಲಿ ಟೋಟಲ್ ಆಗಿ ರ್ಯಾಂಕಿಂಗ್ ಸ್ಟೂಡೆಂಟ್ 100 ಔಟ್ ಆಫ್ 100 9 ಜನ. ಅದರಲ್ಲಿ 100 ಅದ್ರ 1 ಮಾರ್ಕ್ಸ್ 99 ಬಂದಿದ್ದಾವೆ. 1 ಮಾರ್ಕ್ಸ್ ನಾನೇ ಕೊಟ್ಟಿಲ್ಲ. ಯಾವುದರಲ್ಲಿ? ಇಂಟರ್ನಲ್ ಅಲ್ಲಿ. ಓಕೆನಾ? ನೀವು ತೆಗಿತೀರಾ? ನೆಕ್ಸ್ಟ್ ತೆಗಿಲೇಬೇಕಲ್ಲ. ಇವಾಗಲಿಂದನೇ ನೀವು ಕಷ್ಟಪಡಬೇಕಾಗುತ್ತೆ. ರ್ಯಾಂಕಿಂಗ್ ಹೊಡಿಬೇಕು ಸರ್, ನಾನು ರ್ಯಾಂಕ್ ಬರಬೇಕು ಅಂದರೆ ಇಲ್ಲಿ ರ್ಯಾಂಕಿಂಗ್ ಅಲ್ಲಿ ಯೂನಿವರ್ಸಿಟಿ ರ್ಯಾಂಕಿಂಗ್ ಬರ್ಬೇಕು ನನಗೆ. ಬರ್ಕೊಂಡ್ರ ಬುಕ್ಸ್ ನೇಮ್ ಆ ಥರ ಬರ್ಕೊಂಡ್ರ? ಏನಂತ ಬರ್ಕೊಂಡ್ರಿ? ಕೃಷ್ಣೇಗೌಡ. ದೇವತಾ ಮೂರ್ತಿ ಜಿ ದೇವತಾ ಮೂರ್ತಿ. ಅದೇ ಕೃಷ್ಣೇಗೌಡ ಬರ್ಕೊಂಡಿದ್ರಲ್ವಾ, ಅದು ಮುಂದ್ಗಡೆ ಜಿ ದೇವತಾ ಮೂರ್ತಿ. HL ಪರಮಶಿವಮೂರ್ತಿ. ನೋಡಿ ಅರ್ಥಶಾಸ್ತ್ರದಲ್ಲಿ ಪರಿಮಾಣಾತ್ಮಕ ವಿಧಾನಗಳು ಅಂದ್ರೆ ಒಂದೇ. ಇದನ್ನ ಬರ್ಕೊಳ್ಳಿ. ಅರ್ಥಶಾಸ್ತ್ರದಲ್ಲಿ ಪರಿಮಾಣಾತ್ಮಕ ವಿಧಾನಗಳು, ಇಂಗ್ಲಿಷಲ್ಲಿ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಫಾರ್ ಎಕನಾಮಿಕ್ಸ್ ಅಂತ ಇದೆ. ಇದಕ್ಕೆ ಇದನ್ನು ರೆಫರ್ ಮಾಡಬಹುದು. ಬಟ್ ನೀವು ಸಿಲೆಬಸ್ ನೋಡೆಲ್ಲ ರೆಫರ್ ಮಾಡಬೇಕಾಗುತ್ತೆ. ಅದರಲ್ಲಿ ಆಥರ್ ಬಂದ್ಬಿಟ್ಟು ಡಾಕ್ಟರ್ KM ವೀರಯ್ಯ. ಅರ್ಥಶಾಸ್ತ್ರದಲ್ಲಿ ಪರಿಮಾಣಾತ್ಮಕ ವಿಧಾನಗಳು. ಡಾಕ್ಟರ್ KM ವೀರಯ್ಯ. ಪ್ರೊಫೆಸರ್ ನೆಕ್ಸ್ಟ್ GN ರಾಮಾನುಜನ್. ಪ್ರೊಫೆಸರ್ GS ರಾಮಾನುಜನ್. 13. ನೋಡಿ ಈ ರ್ಯಾಕಲ್ಲಿ ಇರ್ತಕ್ಕಂಥ ಬುಕ್ಸ್ ಎಲ್ಲ ನಿಮಗೆ ಅವೇನೆ. ಇಲ್ಲೆಲ್ಲ ಕಂಡ ಇದೆ, ಮುಂದ್ಗಡೆ ಇವೆಲ್ಲ ಅದೇನೆ. ಆಮೇಲೆ ನಿಮಗೆ ಒಂದು ಓಪನ್ ಎಲೆಕ್ಟಿವ್ ಅಂತ ಇರುತ್ತೆ. ಯಾವುದರಲ್ಲಿ? ಅದು ಕನ್ನಡ ಸಮ್ಮಲ್ಲೇ ಬರುತ್ತೆ. ಸರ್ ನಾವು ಓಪನ್ ಎಲೆಕ್ಟಿವ್ ನಾವು ಬೇರೆ ಸಬ್ಜೆಕ್ಟಿಗೆ ಬಿಟ್ಕೊಡ್ತಾ ಇಲ್ಲ, ನಾವೇ ತಗೊಳ್ತಿದ್ವಿ ನಮ್ಮ ಎಕನಾಮಿಕ್ಸ್ ಒಳಗಡೆ. ಏನಿದೆ ಸರ್ ಓಪನ್ ಎಲೆಕ್ಟಿವ್ ಅಂತ ಬಂದಾಗ ಕರ್ನಾಟಕ ಎಕನಾಮಿ. ಏನಿದೆ?
ಕರ್ನಾಟಕ ಎಕನಾಮಿ. ಆ ಕರ್ನಾಟಕ ಎಕನಾಮಿ ಬೇಕಂದ್ರೆ ಅದು ಕೂಡ ಡಾಕ್ಟರ್ ದಿನೇಶ್ ಮತ್ತು ಮುರಳೀಧರನ ಬುಕ್ಸ್ ರೆಫರ್ ಮಾಡಿ. ಅದು ಅಂತ ಇದೆ ಇಲ್ಲಿ HRK, ಇದನ್ನಾದ್ರೂ ರೆಫರ್ ಮಾಡ್ಬೋದು ನೀವು ಅದ್ರ ಜೊತೆಯಲ್ಲಿ. ನೆಕ್ಸ್ಟ್ ಆಮೇಲೆ ಕರ್ನಾಟಕ ಆರ್ಥಿಕತೆ, ಇದು HRK. ಓಕೆ, ಇದು ನಿಮಗೆ ಓಪನ್ ಎಲೆಕ್ಟಿವ್ OE ಅಂತ ಕರಿತೀವಿ. ನೀವು ಹಾಕಬಹುದಲ್ಲಿ OE ಓಪನ್ ಎಲೆಕ್ಟಿವ್ ಅಂತ. ಇದು ಥರ್ಡ್ ಸಮ್ಮಲ್ಲಿ ಬರುತ್ತೆ. ನೆಕ್ಸ್ಟ್ ಫೋರ್ತ್ ಸಮ್, ಸೆಕೆಂಡ್ ಇಯರ್ ಫೋರ್ತ್ ಸಮ್ಗೆ ನಿಮಗೆ ಮನಿ ಬ್ಯಾಂಕಿಂಗ್ ಅಂಡ್ ಪಬ್ಲಿಕ್ ಫೈನಾನ್ಸ್ ಅಂತ ಬರುತ್ತೆ. ಮನಿ ಬ್ಯಾಂಕಿಂಗ್ ಅಂಡ್ ಪಬ್ಲಿಕ್ ಫೈನಾನ್ಸ್. ಗೌರಮ್ಮ ಅಂತ ಇದ್ರಲ್ಲ, ಗೌರಮ್ಮ ಅಂತ ಹೆಸರು. ಗೌರಮ್ಮ ಅವ್ರ ಸಿಸ್ಟರ್ ಇದ್ದಾರೆ, ಕೇಳಿದ್ರ? ಭಾವನ ಅಂತ. ಏನ್ ಹೆಸರೇನು? ಭಾವನ ಅಂತ. ಅವ್ರ ಒಕ್ಕ ಸಿಸ್ಟರು. ಅವ್ರದ್ದು ಎಷ್ಟು ಬಂದಿದೆ ಸರ್ ಅಂತ ಬಂದಾಗ ಮಾರ್ಕ್ಸು ಯಾವುದು? ಮನಿ ಬ್ಯಾಂಕಿಂಗ್ ಅಂಡ್ ಪಬ್ಲಿಕ್ ಫೈನಾನ್ಸ್. ಯೋಚನೆ ಮಾಡಿ. ಇದೆ ಸರ್ ಆಧಾರ್ ಯಾರು ಅಂತ ಬಂದಾಗ ಒಡೆಯರ್ ಡಿ ಹೆಗಡೆ ಅಂತ, ಡಾಕ್ಟರ್ ಒಡೆಯರ್ ಡಿ ಹೆಗಡೆ, ಡಾಕ್ಟರ್ ಒಡೆಯರ್ ಡಿ ಹೆಗಡೆ ಮತ್ತು HRK. ಡಾಕ್ಟರ್ ಹೆಗಡೆ ಮತ್ತು HRK ಮತ್ತು ಕೃಷ್ಣೇಗೌಡ, HR ಕೃಷ್ಣೇಗೌಡ. ಈ ಬುಕ್ಸ್ಗಳನ್ನ ರೆಫರ್. ಇಲ್ಲಿ ಇದರಲ್ಲಿ ನಿಮ್ಗೆ ಹೇಳ್ಬೇಕು, ಇಬ್ಬರು 99 ಇಬ್ಬರು ಬಂದಿದ್ದಾರೆ. 99 ಎಷ್ಟು ಬಂದಿದ್ದಾರೆ? ಇಬ್ಬರು. ಯಾರ್ಯಾರು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಆಲ್ರೆಡಿ. ಚಿಕ್ಕ ಬನ್ನಿ, ನಿಮ್ಮ ಸಿಸ್ಟರ್ ಇರಲ್ವ, ಅದೇ ಗುರುನಾರು. ಒಬ್ರು ಶ್ವೇತಾ ಅಂತ ಇದ್ದಾರೆ. ಆಮೇಲೆ ಇನ್ನೊಬ್ರು ಯಾರು? ಪ್ರಿಯಾಂಕಾ ಅಂತ ಒಬ್ರು ಇದ್ದಾರೆ. ಅವ್ರಿಬ್ರು ಎಷ್ಟಾಗಿದ್ದಾರೆ? 99, 100 ಬಂದಾಗೆ. ಓಕೆನಾ? ಅದಾದ್ಮೇಲೆ ಇನ್ನೊಬ್ರು ಇದ್ದಾರೆ, ಕವನ, KM ಮತ್ತೆ ಆಮೇಲೆ ಭಾವನ. ಇಬ್ಬರದ್ದು ಎಷ್ಟು ಬಂದಿದ್ದಾವೆ? 100ಗೆ 97 ಬಂದಿದ್ದಾವೆ. ಎಷ್ಟು? ಅದಾದ್ಮೇಲೆ ಅದೇ ಚಿಕ್ಕಮನೇಟರು ರಕ್ಷಿತಾ ಮತ್ತೆ ಆಮೇಲೆ ಇನ್ನೊಬ್ರು ಮುಸುರರು ರೂಪ ಅಂತ ಎಷ್ಟು ಬಂದಿದ್ದಾವೆ? 96 ಬಂದಿದ್ದಾವೆ. ನೀವು ತೆಗಿಬೇಕು ತಾನೆ? ಆಸಿದೆಯಾ? ತೆಗಿಬೋದು. ಇದು ಎಷ್ಟು ಇದು? ಗೊತ್ತಿರ್ಬೇಕು ನಿಮಗೆ. ನೆಕ್ಸ್ಟ್ ಈಗ ಥರ್ಡ್ ಇಯರ್ ಫಿಫ್ತ್ ಸೆಮ್ ಬರೀ. ಥರ್ಡ್ ಇಯರ್ ಫಿಫ್ತ್ ಸೆಮ್ ನಿಮಗೆ ಇಂಡಿಯನ್ ಎಕನಾಮಿಕ್ಸ್ ಅಂದ್ರೆ ಭಾರತದ ಆರ್ಥಿಕತೆ ಒಂದು ಪೇಪರ್ ಆಗಿದ್ರೆ, ಫಸ್ಟ್ ಪೇಪರ್ ಆಗಿದ್ರೆ, ಸೆಕೆಂಡ್ ಪೇಪರ್ ಭಾರತದ ಆರ್ಥಿಕತೆ ಫಸ್ಟ್ ಪೇಪರ್. ಅದರಲ್ಲಿ HRK ಹಾಕರು. ನೆಕ್ಸ್ಟ್ ಡಾಕ್ಟರ್ HR ಕೃಷ್ಣೇಗೌಡ. ಅದಕ್ಕೆ ನೀವು ಇನ್ನೊಂದು ಏನು ರೆಫರ್ ಮಾಡ್ಬೇಕು ಸರ್ ಅಂತಂದ್ರೆ, ಕಾಂಪಿಟೇಟಿವ್ ಒಂದು ಬುಕ್ಸ್ ಬರ್ತಾವೆ. ಇದರಲ್ಲಿ ಭಾರತ ಎಕನಾಮಿ ಎನ್ನುವಂಥದ್ದು, ಗರಣಿ ಕೃಷ್ಣಮೂರ್ತಿ ಅಂತ ಒಂದು ಬರುತ್ತೆ, ರೂಪೇಶ್ ಲಕ್ಷ್ಮಣ ರೆಡ್ಡಿ ಅಂತ ಒಂದು ಬರುತ್ತೆ, KM ಸುರೇಶ್ ಅಂತ ಒಂದು ಬರುತ್ತೆ. ಇವು ನಿಮಗೆ ಸಿಲೆಬಸ್ ಓದಂಗ ಆಗುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಗೂ ಓದಂಗ ಆಗುತ್ತೆ. ಯಾವುದು? ಇಂಡಿಯನ್ ಎಕನಾಮಿ ಅನ್ನುವಂಥದ್ದು. ನೆನಪಿರಲಿ ನಿಮಗೆ. ಓಕೆನಾ? ಏನಿದೆ ಸಿಕ್ಸ್ಗೆ? ಎಕನಾಮಿಕ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಎಕನಾಮಿಕ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಎಕನಾಮಿಕ್ ಡೆವಲಪ್ಮೆಂಟ್ ಅಂಡ್ ಗ್ರೋತ್. ಅರ್ಥಶಾಸ್ತ್ರದ ಅಭಿವೃದ್ಧಿಯ ಸಿದ್ಧಾಂತಗಳು. ಹಂಗಾದ್ರೆ ಬರ್ಕೊಡ್ರಿ. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಹಿಂಗೂ ಸಿಗುತ್ತೆ, ಡೆವಲಪ್ಮೆಂಟ್ ಎಕನಾಮಿಕ್ಸ್ ಅಂತ ಸಿಗುತ್ತೆ. ಅಲ್ಲಿ ಅಭಿವೃದ್ಧಿ ಅರ್ಥಶಾಸ್ತ್ರ ಅಂತ ಇರುತ್ತೆ. ಅಲ್ಲಿ ಅರ್ಥಶಾಸ್ತ್ರಕ್ಕೆ ಇಲ್ಲಿ ಅಭಿವೃದ್ಧಿ, ಅರ್ಥಶಾಸ್ತ್ರಕ್ಕೆ ಅಭಿವೃದ್ಧಿ ಎಕನಾಮಿಕ್ಸ್. ಸರ್ ಇದು ಬಂದ್ಬಿಟ್ಟು ಯಾವುದು? ಡೆವಲಪ್ಮೆಂಟ್ ಎಕನಾಮಿಕ್ಸ್ 13. ನೆಕ್ಸ್ಟ್ ಅದಾದ್ಮೇಲೆ ನಿಮಗೆ ಇದರಲ್ಲಿ ಮತ್ತೆ ನೀವು ಒಂದು ಸಬ್ಜೆಕ್ಟ್ ಬರ್ತದೆ, ರಿಸರ್ಚ್ ಮೆಥಡಾಲಜಿ, ಎಲಿಮೆಂಟರಿ ರಿಸರ್ಚ್ ಮೆಥಡಾಲಜಿ ಅಂತ ಒಂದು ಸಬ್ಜೆಕ್ಟ್ ಬರ್ತದೆ. ಎಷ್ಟು ಮಾರ್ಕ್ಸಿಗೆ? 50 ಮಾರ್ಕ್ಸಿಗೆ 40 ಮಾರ್ಕ್ಸ್ ಥಿಯರಿ ಬರಬೇಕಾಗುತ್ತೆ, 10
ಮಾರ್ಕ್ಸ್ಗೆ 8 ನಾವು ಕೊಡ್ತೇವೆ. ಇಲ್ಲಿ ನೋಡ್ರಿ ಓದ್ತಾಗೆ ಅವ್ರಿಗೆ 6 ಸೆಮ್ಗೆ ಪ್ರಾಜೆಕ್ಟ್ ಇತ್ತು. ನಿಮಗೆ ಟಿಪ್ಸ್ ಅನ್ನು ಏನು ಮಾಡಿದ್ರೆ ಒಂದು ಸಬ್ಜೆಕ್ಟ್ ಇದೆ, ಯಾವುದು ಎಲಿಮೆಂಟರಿ ರಿಸರ್ಚ್ ಮೆಥಡಾಲಜಿ ಅಂತ. ಓಕೆನಾ? ಪ್ರಾಥಮಿಕ ಸಂಶೋಧನಾ ವಿಧಾನಗಳು ಅಂತ ನಿಮಗೆ ಒಂದು ಬುಕ್ಸ್ ಅನ್ನ ರೆಫರ್ ಮಾಡಿದರೆ ಇದ್ರೆ ನಿಮ್ಮ ಧಾರವಾಡ ಯೂನಿವರ್ಸಿಟಿಯಲ್ಲಿ ನಿಮ್ಮ ಹೈಯರ್ ಎಜುಕೇಶನ್ ಹೋಗ್ಬೇಕಾದ್ರೆ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ. ಅದು 50 ಮಾರ್ಕ್ಸಿಗೆ. ನೆನಪಿಲ್ಲ, ಬುಕ್ಸ್ ಯಾವುದು ಬಂದಿಲ್ಲ, ಬುಕ್ಸ್ ಬಂದ ತಕ್ಷಣ ಸರಿಗೆ ಹೇಳೋಣ ಎಲ್ಲ ಇದಾವಂತ ಅದು ನೋಡಿ. ರಿಸರ್ಚ್ ಮೆಥಡಾಲಜಿ ಕನ್ನಡದಲ್ಲಿದ್ರೆ ಅಂತಾನೆ ಚೆಕ್ ಮಾಡ್ಕೊಳ್ಳಿ. ಈಗಲ್ಲ ನೆಕ್ಸ್ಟು ಯಾವ ಸೆಮ್ಗೆ? 6 ಸೆಮ್ಗೆ. ನೆಕ್ಸ್ಟ್ ಆಮೇಲೆ 6 ಸೆಮ್ಗೆ ಬಂದಾಗ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಮತ್ತು ಆಮೇಲೆ ಮ್ಯಾನೇಜರಲ್ ಎಕನಾಮಿಕ್ಸ್. ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಂತಂದ್ರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ, ಮ್ಯಾನೇಜರಲ್ ಎಕನಾಮಿಕ್ಸ್ ಅಂದ್ರೆ ನಿರ್ವಹಣಾ ಅರ್ಥಶಾಸ್ತ್ರ. ಅಂತಾರಾಷ್ಟ್ರೀಯ ಏಕೆ ನೋಡ್ರಿ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಪಡೆದಿದೆ ತಾನೆ. ಇಂಟರ್ನ್ಯಾಷನಲ್ ಎಕನಾಮಿಕ್ಸ್, ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಂಡ್ ಮ್ಯಾನೇಜರಲ್ ಎಕನಾಮಿಕ್ಸ್. ಮ್ಯಾನೇಜರಲ್ ಎಕನಾಮಿಕ್ಸ್ ಸೆಕೆಂಡ್ ಪೇಪರ್. ನಿರ್ವಹಣಾ ಅರ್ಥಶಾಸ್ತ್ರ ದೊಡ್ಡದಾಗಿ ಕಾಣ್ತಾ ಇದ್ದ ನಿರ್ವಹಣಾ ಅರ್ಥಶಾಸ್ತ್ರ. ನಿಮ್ಗೆ ಆಲ್ಮೋಸ್ಟ್ಲಿ ಈ ಫೈನಲ್ ಇಯರ್ ಬಂದಾಗ ಇಬ್ರು ತಗೊಳ್ತಿರ್ತೀವಿ. ಅವರು ಕ್ಲಾಸ್ ಮಾಡ್ತಾರೆ, ನಾನು ಕ್ಲಾಸ್ ಮಾಡ್ತೀನಿ. ಅವರು ಒಂದು ಸಬ್ಜೆಕ್ಟ್ ಡೆವಲಪ್ಮೆಂಟ್ ಮಾಡಿದ್ರೆ ನಾನು ಇಂಡಿಯನ್ ಎಕನಾಮಿಕ್ಸ್ ಮಾಡ್ತೀನಿ. ನಾನು ಯಾವುದು ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಮಾಡಿದ್ರೆ ಅವರು ಮ್ಯಾನೇಜರಲ್ ಎಕನಾಮಿಕ್ಸ್ ಅನ್ನ ಅವ್ರು ಮಾಡ್ತಾ ಹೋಗ್ತಾರೆ. ಬರ್ಕೊಂಡ್ರೆ ಈಗ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಆ ಥರ ಬರ್ಕೊಂಡ್ರಿ. ಎಚ್ಚರಿಕೆ ನೇತಿ ಸೋಮಶೇಖರ್, HR ಕೃಷ್ಣೇಗೌಡ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಕ್ಕೆ ಎಚ್ಚರಿಕೆ ನೇತಿ ಸೋಮಶೇಖರ್, HR ಕೃಷ್ಣೇಗೌಡ. ಇದೇನಾಗಿದೆ ನಿಮಗೆ 6th ಸೆಮ್ಗೆ ಒಂದು ಪೇಪರ್ ಆಯ್ತು. ನೆಕ್ಸ್ಟ್ ಎರಡನೇ ಪೇಪರು ಮ್ಯಾನೇಜರಲ್ ಕಬರ್ಡ್ 11 ಕಬರ್ಡ್ 11. ಇದು ಕೂಡ ಅಷ್ಟೇ, ಯಾವುದು ಮ್ಯಾನೇಜರಲ್ ಅರ್ಥಶಾಸ್ತ್ರ ಕಬರ್ಡ್ ನಂಬರ್ 10 ಸರ್. 10 ಕಬರ್ಡ್ ನಂಬರ್ 10. ಇದು ಆಧಾರ್ ಬಂದ್ಬಿಟ್ಟು HR ಕೃಷ್ಣೇಗೌಡ, KD ಬಸವ. HR ಕೃಷ್ಣೇಗೌಡ, KD ಬಸವ. ಬಟ್ ಇತ್ತೀಚೆಗೆ ಏನಾದರೂ ಬಂದಿದ್ರೆ ಈ ನಿರ್ವಹಣಾ ಅರ್ಥಶಾಸ್ತ್ರ ಅನ್ನುವಂಥದ್ದು ಯಾರು HR ಕೃಷ್ಣೇಗೌಡ ಅನ್ನುವಂಥದ್ದು ತರ್ಸೋಣ. HR ಕೃಷ್ಣೇಗೌಡ ಅನ್ನುವಂಥದ್ದು ಸಿಕ್ಕರೆ ತರ್ಸೋಣ. ಬಟ್ ಇವ್ರನ್ನೇ ಕೇಳ್ತೀನಿ, ಯಾರನ್ನ ದಿನೇಶ್ ಮತ್ತು ಮುರಳೀಧರ್ ಇದ್ದಾರಲ್ವಾ, ಅವ್ರನ್ನ ಸರ್ನ ಕೇಳ್ತೀನಿ. ಸರ್ ನೀವೇನಾದರೂ ರೆಫರ್ ಮಾಡಿದ್ರೆ ಬುಕ್ಸ್ ಎಲ್ಲ ಬರೆದಿದ್ರೆ ಅಂತಂದ್ರೆ ಆ ಒಂದೆರಡು ಕಾಪಿ ಕಳಿಸ್ಕೊಡಿ ನಮ್ಮ ಕಾಲೇಜಿಗೆ ಅಂತ ನಾನು ಕೇಳ್ತೀನಿ. ಓಕೆನಾ? ಆಗ್ಬೋದಾ? ಇದಿಷ್ಟು ಕೂಡ ಏನಾಗ್ತದೆ ನಿಮಗೆ ಸಿಲೆಬಸ್ ಆಯ್ತು. ನೆಕ್ಸ್ಟ್ ಅದ್ರ ಜೊತೆಯಲ್ಲಿ 6th ಸೆಮ್ಗೆ ಒಂದೇನಿರುತ್ತೆ ಪ್ರಾಜೆಕ್ಟ್ ಇರ್ತೈತಿ. ಏನಿರುತ್ತೆ ನಮಗೆ ಪ್ರಾಜೆಕ್ಟ್. ಇದನ್ನ ನಿಮಗೆ ಈ ರೀತಿ ರೆಡಿ ಮಾಡಿಕೊಟ್ಟು ನಿಮ್ಮನ್ನು ಕಂಟೆಂಟ್ ಕೊಡ್ತೀವಿ ನಾವು. ಆ ಕಂಟೆಂಟ್ ಆಧಾರದ ಮೇಲೆ ಇವೇನು ಮಾಡಬೇಕು, ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೇಕು. ಆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಬೇಕು, ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ಏನು ಮಾಡಬೇಕು, ಸಬ್ಮಿಟ್ ಮಾಡಬೇಕು. ಇದ್ರ ಜೊತೆಗೆ ನಿಮಗೆ 40 ಮಾರ್ಕ್ಸ್ ಈ ರೀತಿ ರೆಡಿ ಮಾಡಿದ್ರೆ 40 ಮಾರ್ಕ್ಸು. ನಿಮಗಿನ್ನ 10 ಮಾರ್ಕ್ಸು ವೈವೋ ಇರುತ್ತೆ. ಏನಿರುತ್ತೆ ವೈವೋ ಇರುತ್ತೆ. ಎಲ್ಲ ಸರ್ಗಳು ನಿಮ್ಮ ಕುತ್ಕೊಂಡಿರ್ತಾರೆ. ಅವ್ರ ಮುಂದೆ ಬಂದ್ಬಿಟ್ಟು ಏನು ಮಾಡಬೇಕು, ಪ್ರೆಸೆಂಟೇಷನ್ ಮಾಡಬೇಕು. ನಿಮ್ಮನ್ನೇನು ವೈವೋ ಅಂತ ಬಂದ ತಕ್ಷಣ ಏನು ಗುಡ್ಡ ಕೇಳಲ್ಲ. ಬಟ್ ನೀವು ಏನು ಮಾಡಿರ್ತೀರಲ್ವಾ, ಮಾಹಿತಿ ಏನು ಕಲೆಕ್ಟ್ ಮಾಡಿರ್ತೀರಲ್ವಾ, ಆ ಮಾಹಿತಿಯ ಆಧಾರದ ಮೇಲೆ ನಿಮ್ಮನ್ನ ಕೇಳ್ತಾರೆ. ಇದನ್ನ ನೀವು ಪ್ರೈಮರಿ ಡಾಟಾದಲ್ಲಿ ಮಾಡಲ್ಲ, ಸೆಕೆಂಡರಿ ಡಾಟಾದಲ್ಲಿ ಮಾಡ್ತಾ ಹೋಗ್ತೀವಿ. ಈಗ ನಿಮಗೊಂದು ಸಣ್ಣ ಕ್ಲೂ ಕೊಟ್ಬಿಡ್ತೀನಿ. ಸರ್ ಏನು ಸರ್ ಪ್ರೈಮರಿ ಡಾಟಾ ವಿತ್ ಸೆಕೆಂಡರಿ ಡಾಟಾ ಅಂತಂದ್ರೆ, ಪ್ರೈಮರಿ ಡಾಟಾ ಅಂತಂದ್ರೆ ನೀವೇ ಖುದ್ದಾಗಿ ಹೋಗ್ಬಿಟ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಬರ್ಬೇಕು. ನಾನು ನಿಮ್ಗೆ ಹೇಳ್ತೀನಿ, ಗ್ರಾಮೀಣ ಮಹಿಳೆಯರ ಆರ್ಥಿಕ ಸ್ಥಿತಿಗತಿ ಬಗ್ಗೆ ತಿಳ್ಕೊಂಬಂದ್ಬಿಡ್ರಪ್ಪ ಅಂದ್ರೆ ಒಂದು ಕೊಟ್ಟಿರ್ತೀನಿ ಪ್ರಾಜೆಕ್ಟ್ ಅಂತ ಎಕ್ಸಾಂಪಲ್. ನೀವೇನು ಮಾಡಬೇಕು, ನಿಮ್ಮದೇ ಹೋಗ್ಬಿಟ್ಟು ಹೆಣ್ಮಕ್ಳು ಹೆಂಗಿದ್ರೆ ಅವ್ರ ಆರ್ಥಿಕ ಪರಿಸ್ಥಿತಿ ಏನು, ಅವ್ರೇನು ಕೆಲಸಕ್ಕೆ ಹೋಗ್ತಾರ, ಮನೆ ಕಡೆ ಚೆನ್ನಾಗಿದಾರ, ಅವ್ರಿಗೇನು ಆದಾಯ ಜಾಸ್ತಿ ಬರ್ತಾರ ಕಡಿಮೆ ಬರ್ತಾರ, ಅವ್ರೇನು ಮನದಲ್ಲಿ ಸ್ವತಂತ್ರವಾಗಿದಾರ, ಅದೆಲ್ಲ ನೀವೇನು ಮಾಡ್ತೀರಿ ತಿಳ್ಕೊಂಬರ್ತೀವಿ. ಅದೇನಾಗುತ್ತೆ ಪ್ರೈಮರಿ ಡಾಟಾ ಆಗ್ತದೆ. ಅದೇ ಸೆಕೆಂಡರಿ ಡಾಟಾ ಅಂತ ಬಂದಾಗ ನೀವೇನು ಮಾಡಬೇಕು, ವೆಬ್ಸೈಟಲ್ಲಿ ಹೋಗಿ ಸರ್ಚ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಬುಕ್ಸ್ಗಳಲ್ಲಿ ಕಲೆಕ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಇನ್ನೊಬ್ರು ಯಾರಾದರೂ ಸೀನಿಯರು PhD ಮಾಡ್ತಕ್ಕಂಥ ವ್ಯಕ್ತಿಗಳು ಮಾಹಿತಿ ಕಲೆಕ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ನಿಯತಕಾಲಿಕಗಳಾಗಿರ್ಬೋದು, ಮ್ಯಾಗ್ಝಿನ್ಗಳಾಗಿರ್ಬೋದು, ಪೇಪರ್ ನ್ಯೂಸ್ ಪೇಪರ್ಗಳು ಬಂದಿರ್ತಕ್ಕಂಥದ್ದಾಗಿರ್ಬೋದು, ಏನು ಕಲೆಕ್ಟ್ ಮಾಡ್ತೀರಲ್ವ ಅದನ್ನೆಲ್ಲ ನಾವೇನಂತ ಕರಿತೀವಿ ಸೆಕೆಂಡರಿ ಡಾಟಾ. ಓಕೆ, ನೀವು ಮಾಡ್ತಕ್ಕಂಥದ್ದು ಯಾವುದೇ ಡಾಟಾ ಮೇಲೆ ಸೆಕೆಂಡರಿ ಡಾಟಾದ ಮೇಲೆ. ಇಷ್ಟು ನಮಗೆ ಇಷ್ಟೊತ್ತು ನಿಮ್ಗೆ ಏನು ಹೇಳಿದ್ನಲ್ವಾ, ಇದೆಲ್ಲ ನಿಮಗೆ ಡಿಗ್ರಿ
ಫಸ್ಟ್ ಇಯರಿಂದ ಫೈನಲ್ ಇಯರ್ವರೆಗೂ ಎಕನಾಮಿಕ್ಸ್ನಲ್ಲಿ ಬರ್ತಕ್ಕಂಥ ಸಿಲೆಬಸ್. ಓಕೆ, ಕ್ಲಿಯರ್? ಜಾಸ್ತಿ ತಗೊಂಡ್ವಾ ಟೈಮು? ಜಾಸ್ತಿ ತಗೊಂಡಿವಾ? ಥ್ಯಾಂಕ್ ಯು ಸರ್. ಏನಿದೆ? ಅಕ್ಷರಶಾಸ್ತ್ರ ಪ್ರಕಲ್ಪನೆಗೆ ಇದೆ. ಇಲ್ಲಿ ಇಂಗ್ಲಿಷ್ ಬುಕ್ ಸಿಗುತ್ತೆ, ಕನ್ನಡ ಬುಕ್ ಸಿಗುತ್ತೆ. ಬಟ್ ಕಾಣಿಸ್ತಾ ಇದೆಯಾ? ನೆಕ್ಸ್ಟ್ ಇಲ್ಲಿ ಆರ್ಥಿಕ ಚಿಂತನೆ ಅಂತ ಇದೆ. ಈ ಆರ್ಥಿಕ ಚಿಂತನೆ ಅನ್ನುವಂಥದ್ದು ನೀವು ನೋಡಬೇಕು ಇದಿದೆ. ಮತ್ತು ಚಿಂತಕರು ಈ ಹೆಡಗುಪ್ತ ಆಗಿರ್ಬೋದು, ಕಾರ್ಲ್ ಮಾರ್ಕ್ಸ್ ಆಗಿರ್ಬೋದು, ಓಕೆನಾ, ಮಾರ್ಸಲ್ ಆಗಿರ್ಬೋದು, ಮತ್ತು ಆಮೇಲೆ ಅದೇ ಕಾರ್ಲ್ ಮಾರ್ಕ್ಸ್ ಆಗಿರ್ಬೋದು, AC ಪಿಗ್ ಆಗಿರ್ಬೋದು, ಅವ್ರ ಬಗ್ಗೆ ಎಲ್ಲ ಏನು ಮಾಡ್ತಾರೆ ವಿಷಯಗಳು ನಿಮಗೆ ಸಿಗ್ತಾ ಹೋಗ್ತವೆ. ನಿಮ್ಮ ಸಿಲೆಬಸ್ ಅಲ್ಲಿ ಅದರಲ್ಲಿ ಸಿಗಲಿಲ್ಲ ಡೆವಲಪ್ಮೆಂಟ್ ಅಂತ ನೀವು ನೋಡಬೇಕು, ಇದ್ರಲ್ಲಿ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ರ್ಯಾಂಕ್ ಇದಾದ್ಮೇಲೆ ಇದು ನಮ್ಮ ಎರಡನೇ ರ್ಯಾಂಕು. ಇಲ್ಲಿದೆ ಭಾರತದ ಆರ್ಥಿಕತೆ. ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಸಿಸ್ಟಮ್ ಬರುತ್ತೆ. ನಿಮಗೆ ಸಿಸ್ಟಮ್ಗೆ 5 ಸೆಮಿ ಬರುತ್ತೆ ನೋಡಿ. 1, 2, 3 ರ್ಯಾಂಕಲ್ಲಿ ಅದೇ ಇದೆ. ಇಂಡಿಯನ್ ಎಕನಾಮಿ ಅನ್ನೋದು ಇಂಗ್ಲೀಷಲ್ಲಿ ಸಿಗುತ್ತೆ, ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಹಣಕಾಸಿನ ನಿರ್ವಹಣೆ ಏನಿದೆ, ಭಾರತೀಯ ಆರ್ಥಿಕತೆ, ಇದು ಅದೇ ಮನಿ ಆ್ಯಂಡ್ ಬ್ಯಾಂಕಿಂಗ್. ಇದು ಮನಿ ಆ್ಯಂಡ್ ಬ್ಯಾಂಕಿಂಗ್ ಎರಡನೇ ರ್ಯಾಂಕ್. ನೆನ್ಪಿಡ್ತಾರೆ ಯಾವ್ದು ಬರೋದಲ್ಲ. ಬ್ಯಾಂಕಿಂಗ್ ವ್ಯವಸ್ಥೆ, ಬ್ಯಾಂಕಿಂಗ್ ವ್ಯವಸ್ಥೆ ಇದನ್ನು ಬ್ಯಾಂಕಿಂಗ್ ಬುಕ್ಗಳು ಸಿಗ್ತಾ ಹೋಗ್ತವೆ. ಇವು ಓಲ್ಡ್ ವರ್ಷನ್ ಬುಕ್ಸ್ ಇದಾವೆ, ಬಟ್ ಓಲ್ಡ್ ವರ್ಷನ್ ಬುಕ್ಸ್ ಇದಾವೆ ಸಿಗ್ತಾ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ಇದಾದ್ಮೇಲೆ ಏನಿದೆ ಮ್ಯಾಕ್ರೋ ಎಕನಾಮಿಕ್ಸ್ ಬುಕ್ಗಳು. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರ ನೋಡಿ ಎಲ್ಲಿ ಎಷ್ಟು ಬುಕ್ ಇದಾವೆ. ಇದು ಸಮಗ್ರ ಅರ್ಥಶಾಸ್ತ್ರ. ಇಲ್ಲಿ ಬಂದಾಗ ಮೈಕ್ರೋ ಎಕನಾಮಿಕ್ಸ್, ಸೂಕ್ಷ್ಮ ಅರ್ಥಶಾಸ್ತ್ರ. ಕಬಾರ್ಡ್ ನಂಬರ್ ಎಷ್ಟು? 12. ನೆಕ್ಸ್ಟ್ ಇದಾದ್ಮೇಲೆ ಕಬಾರ್ಡ್ ನಂಬರ್ 13. ಇಲ್ಲಿ ಇದರಲ್ಲೂ ಮೈಕ್ರೋ ಎಕನಾಮಿಕ್ಸ್, ಇದರಲ್ಲೂ ಬುಕ್ಸ್ ಇದೆ. ಅದಾದ್ಮೇಲೆ ನಿಮಗೆ ವ್ಯವಹಾರ ಅರ್ಥಶಾಸ್ತ್ರ, ಬಿಸಿನೆಸ್ ಎಕನಾಮಿಕ್ಸ್. ನಾನು ನಿಮಗೆ ಹೇಳಿದ್ನಲ್ಲ, ವ್ಯವಹಾರ ಅರ್ಥಶಾಸ್ತ್ರ ಅನ್ನೋದು ಕೂಡ ಇದರಲ್ಲಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಆಮೇಲೆ ಅದಾದ್ಮೇಲೆ ನಿಮಗೆ ಅದೇ ಮ್ಯಾಥಮೆಟಿಕಲ್ ಎಕನಾಮಿಕ್ಸು ಥರ್ಡ್ ರ್ಯಾಂಕ್. ಇದರಲ್ಲಿ ರ್ಯಾಂಕ್ ನಂಬರ್ 13ರಲ್ಲಿ 3ನೇ ಸ್ಟೆಪ್ಪಲ್ಲಿದೆ. ನೆಕ್ಸ್ಟ್ ಆದಮೇಲೆ 4ನೇ ಸ್ಟೆಪ್ಪಲ್ಲೂ ಸಿಗ್ತಾ ಹೋಗುತ್ತೆ. ಇದರಲ್ಲಿ ನಿಮಗೆ ಸಿಲೆಬಸ್ಗಿಲ್ಲ. ಇಲ್ಲಿ ಪಬ್ಲಿಕ್ ಎಕನಾಮಿಕ್ಸ್ ಅಂತ ಒಂದಿದೆ. NEP ಇತ್ತು ನಿಮ್ಗೆ ಪಬ್ಲಿಕ್ ಎಕನಾಮಿಕ್ಸ್, ಸಾರ್ವಜನಿಕ ಅರ್ಥಶಾಸ್ತ್ರ ಅಂತ ಇದೆ. ನಿಮಗೆ ಏನು ಮಾಡಿದ್ದಾರೆ ಸರ್ ಅಂತ ಬಂದಾಗ ಪದೇ ಮತ್ತೆ ಹೇಳ್ತಾ ಇದ್ದೀನಿ, ಕ್ಲಾರಿಟಿ ಕೇಳಿಸ್ಕೊಂಡ್ಬಿಡಿ. ನೀವು ಫೋರ್ತ್ ಸೆಮ್ಮಿಗೆ ಬಂದಾಗ ಫೋರ್ತ್ ಸೆಮ್ಮಿಗೆ ಮನಿ ಆ್ಯಂಡ್ ಬ್ಯಾಂಕಿಂಗ್ ಆ್ಯಂಡ್ ಪಬ್ಲಿಕ್ ಫೈನಾನ್ಸ್ ಅಂತ ಏನು ಓದ್ತಿರಲ್ವಾ, ಅಲ್ಲಿ ಈ ಸಿಲೆಬಸ್ ಇದೆ. ಅಲ್ಲಿ ಈ ಸಮಗ್ರ ಅರ್ಥಶಾಸ್ತ್ರವನ್ನ ಫೋರ್ತ್ ಸೆಮ್ಮಿಗೆ ಇನ್ಕ್ಲೂಡಿಂಗ್ ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಲ್ಲಿ ಇಟ್ಟಿದ್ದಾರೆ. ಓಕೆ, ಅವಾಗ ನೀವೇನು ಮಾಡಿ, ಸರ್ ಮನಿ ಆ್ಯಂಡ್ ಬ್ಯಾಂಕಿಂಗ್ ಬುಕ್ಸ್ ತಗೊಂಡಿದ್ದೀನಿ ಸರ್ ರ್ಯಾಕಲ್ಲಿ, ಬಟ್ ಅದರಲ್ಲಿ ಏನಿದೆ ಸರ್ ಈ ಸಿಲೆಬಸ್ ಇಲ್ಲ ಅಂತ ಬರಬೇಡ್ರಿ. ಅವಾಗ ನೀವೇನು ಮಾಡಬೇಕಾಗುತ್ತೆ, ಸಮಗ್ರ ಅರ್ಥಶಾಸ್ತ್ರ ಬುಕ್ಸ್ ತಗೊಂಡ್ಬಿಟ್ಟು ಸಿಲೆಬಸ್ ನಿಲ್ಲಿಸಬೇಕು. ಅದಕ್ಕೆ ನೀವೇನು ಮಾಡಬೇಕು, ಒಂದೇ ಬುಕ್ಸ್ ರೆಫರ್ ಮಾಡೋಂಗಿಲ್ಲ, ಎಲ್ಲ ಕೇಳಿಸ್ಕೊಳ್ಳಿ. ಅದಕ್ಕೆ ನೀವೇನು ಮಾಡಬೇಕು, 2 ಮತ್ತು 3 ಬುಕ್ಸ್ಗಳನ್ನ ರೆಫರ್ ಮಾಡಲೇಬೇಕಾಗುತ್ತೆ. ಈಗ ಪಬ್ಲಿಕ್ ಎಕನಾಮಿಕ್ಸ್ ಅನ್ನ ಫೋರ್ತ್ ಸಮ್ಮಲ್ಲಿ ಅಥವಾ ಸೆಕೆಂಡ್ ಇಯರ್ ಅಲ್ಲಿ ಫೋರ್ತ್ ಸಮ್ಮಲ್ಲಿ ಮನಿ ಅಂಡ್ ಬ್ಯಾಂಕಿಂಗ್ ಅಂಡ್ ಪಬ್ಲಿಕ್ ಫೈನಾನ್ಸ್ ಅಂತ ಇದೆ, ಅಲ್ಲಿಗೆ ಇನ್ಕ್ಲೂಡಿಂಗ್ ಮಾಡಿದ್ದಾರೆ. ಓಕೆನಾ, ಆಯ್ತಲ್ವಾ? ಯಾವ್ದಿದೆ ಕನ್ನಡ ಅರ್ಥಶಾಸ್ತ್ರ ಯಾವ ಸಮ್ಮಲ್ಲಿ ಬರ್ತದೆ ಅಂತ ಹೇಳಿದ್ರೆ ನಿಮಗೆ ಥರ್ಡ್ ಸಮ್ಮಲ್ಲಿ ಬರ್ತದೆ. OE ಓಪನ್ ಎಲೆಕ್ಟಿವ್, ಅದು ಎಷ್ಟಿದೆ? ರ್ಯಾಂಕ್ ನಂಬರ್ 13 ಅಲ್ಲಿದೆ. ಓಕೆನಾ, ಅಭಿವೃದ್ಧಿ ಅರ್ಥಶಾಸ್ತ್ರ, ಡೆವಲಪ್ಮೆಂಟ್ ಎಕನಾಮಿಕ್ಸ್, ಇವೆಲ್ಲ ಅವೇ ಡೆವಲಪ್ಮೆಂಟ್ ಎಕನಾಮಿಕ್ಸ್. ಈ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಅನ್ನುವಂಥದ್ದು ಎಷ್ಟನೇ ಸೆಮಿಗೆ ಬರೋದು ಅಂತ ಹೇಳಿದ್ರೆ ಫಿಫ್ತ್ ಸೆಮ್ ಫೈನಲ್ ಇಯರ್ ಅಲ್ಲಿ ಫಿಫ್ತ್ ಸೆಮ್ಗೆ 2 ಬರ್ತವೆ. ಯಾವುದು? ಇಂಡಿಯನ್ ಎಕನಾಮಿಕ್ಸ್ ಮತ್ತು ಆಮೇಲೆ ಡೆವಲಪ್ಮೆಂಟ್ ಎಕನಾಮಿಕ್ಸ್, ಡೆವಲಪ್ಮೆಂಟ್ ಅಂಡ್ ಗ್ರೋತ್ ಎಕನಾಮಿಕ್ಸ್ ಅಂತ ಕರೀತೇವೆ. ಅಲ್ಲಿ 6th ಸೆಮಿಗೆ ಬಂದಾಗ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಒಂದಿದೆ, ಆಮೇಲೆ ಯಾವ್ದಾದಿದೆ ಮ್ಯಾನೇಜರಲ್ ಎಕನಾಮಿಕ್ಸ್ ಒಂದಿದೆ. ಇಷ್ಟು ನಮ್ಮ ರ್ಯಾಂಕಲ್ಲಿ ಯಾವ ಬುಕ್ ತಿಳಿಸ್ಕೊಂಡು ಗೊತ್ತಾಯ್ತಾರೆ ನಿಮ್ಗೆ. ನೀವು ಹೋಗ್ರಿ ಅವ್ರು ಬಂದು ನೋಡ್ತಾರೆ. ಈ ಆಕಾರದಲ್ಲಿ ಇರ್ತಕ್ಕಂಥ ಬುಕ್ಸ್ ಇಲ್ಲಿ ನೋಡ್ಕೊಂಡು ಗೊತ್ತಾಯ್ತು. ಬುಕ್ಸ್ ಅನ್ನುವಂಥದ್ದು ನಮ್ಮ ಲೈಬ್ರರಿಯಲ್ಲಿ ಇದೆ.
ಇಡೀ ನಮ್ಮ ಜಗಳೂರಲ್ಲಿ ಯಾವತ್ತೂ ಕಾಲೇಜಲ್ಲಿ ಎಷ್ಟು ಬುಕ್ಸ್ ಇದಾವೆ ಅಂತಂದ್ರೆ ಅದು ನಮ್ಮ ಕಾಲೇಜ್ ಊಚಿಬೋರೆ ಕಾಲೇಜ್ ಹೆಮ್ಮೆಯಿಂದ ನಾವು ಹೇಳ್ಕೋಬಹುದು. ಅಷ್ಟು ಬುಕ್ಸ್ ಇದಾವೆ. IAS IPS ಪಾಸ್ ಮಾಡ್ತಕ್ಕಂಥ ಬುಕ್ಸ್ ನಮ್ಮ ಕಾಲೇಜಲ್ಲಿ ಇದೆ ಅಂತಂದ್ರೆ ಫೀಸ್ ಮಾಡ್ಕೊಂಡ್ರೆ ಸೋರ್ಸು ಸಿಗೋದಿಲ್ಲ ನಿಮಗೆ. ಸರ್ ಅಪ್ಲಿಕೇಶನ್ ಹಾಕೊಂಡಿದ್ದೀವಿ ಸರ್, ಸೋರ್ಸ್ ಸಿಗಲ್ಲ. ಇಲ್ಲಿ ಬರ್ರಿ, ಇದು ಲೈಬ್ರರಿ ನಿಮ್ಗೆ ಪುಸ್ತಕಗಳ ಭಂಡಾರ ಅನ್ನೋದೇ ನಮ್ಮ ಲೈಬ್ರರಿ ಸಿಗ್ತಾ ಇದೆ ನಿಮ್ಗೆ. ಓಕೆನಾ? ಇಷ್ಟು ಟೈಮ್ ವೇಸ್ಟ್ ಮಾಡಬೇಡಿ. ನೀವು ಬರ್ತೀರಿ, ಹೋಗ್ತಾ ಇರ್ತೀರಿ, ಎಲ್ಲ ಕುತ್ಕೊಂಡಿರ್ತೀರಿ, ಅಳತೆ ಹೊಡಿತೀರಿ. ಅಲ್ಲಿ ಕುತ್ಕೊಳ್ಳೋ ಬದಲಾಗಿ ಒಂದು 5 ನಿಮಿಷ ಇಲ್ಲಿ ಬಂದ್ಬಿಟ್ರೆ ಒಂದು ಪುಸ್ತಕಗಳನ್ನ ನೋಡಿದ ತಕ್ಷಣ ನಿಮ್ಮ ಮನೆ ಪರಿವರ್ತನೆ ಆಗ್ಬೋದಲ್ವಾ? ಹೌದಲ್ಲಪ್ಪ? ಬುದ್ಧನಿಗೆ ಜ್ಞಾನ 3 ಲಕ್ಷದ ಕೆಳಗಡೆ ನೀವು ಬಂದಾಗ ಈ ಲೈಬ್ರರಿ ಒಳಗಡೆ ಆಗ್ಬೋದಲ್ಲ? ತಪ್ಪೇನಿಲ್ಲ, ಭಗವಂತದಲ್ಲಾಗ ಇದು. ಅದಕ್ಕೆ ಮಾದೇವಪ್ಪರ ಒಂದು ಮಾತು ಹೇಳಿದ್ದಾರೆ, ದೇವರ ಮಾತು ಕೇಳಿದ್ರೆ ಹೆಸರ ನಿಮ್ಮ ಚಿತ್ರದುರ್ಗದವರಲ್ಲ ಸರ್ ಅದು ದೇವರು ಮಹಾದೇವಪ್ಪ. ಭೂಮಿ ಬಿದ್ದ ಇದಕ್ಕೆ ಬಿದ್ದ ಅಕ್ಷರ ಒಂದಲ್ಲ ಒಂದು ಏನ್ ಕೊಡ್ತೈತಿ, ಹೊಟ್ಟೆ ಕೊಡ್ತೈತಿ. ನೀವೇನ್ ಮಾಡ್ಬೇಕು ಮತ್ತೆ? ಓದ್ಬೇಕು. ಮತ್ತೆ ಇನ್ನೊಂದು ಹೇಳ್ತಾರೆ ಗಾದೆ ಮಾತ, ದೇಶ ಸುತ್ತಿಲ್ಲ ಕೋಶ ಓದು. ಸುತ್ತಬೇಕಿಲ್ಲ ಅದಕ್ಕೆ ನೀವೇನ್ ಮಾಡ್ರಿ, ಸುತ್ತಕ್ಕಂತ ಆಗಲ್ಲ, ಓದಿ. ಥ್ಯಾಂಕ್ ಯು.